ನಾನು ಸ್ವರ್ಣವಲ್ಲಿ ಕೃಷಿ ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷನಾಗಿ ಸ್ವಾಮಿಗಳ ಅಣತಿಯಂತೆ ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನನ್ನ ಹೆಸರು ಆರ್ ಎನ್ ಹೆಗಡೆ ಉಳ್ಳಿಕೊಪ್ಪ ಅಂತ. ಈಗ ನಾವು 16 ವರ್ಷಗಳ ಕಾಲ ಕೃಷಿ ಜಯಂತಿಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಈಗ ಇದು 17ನೇ ವರ್ಷದ ಆಚರಣೆಯಲ್ಲಿ ಸಿದ್ಧತೆಯಲ್ಲಿದ್ದೇವೆ ಹಾಗೂ ನಿನ್ನೆ ದಿವಸ ಆಯಿತು, ಇವತ್ತಿನ ದಿವಸ ಮುಂದುವರಿಸ್ತಾ ಇದ್ದೇವೆ. ಇಲ್ಲಿ ವಿಶೇಷವಾಗಿ ನಾವು ಕೆಲವು ಸನ್ಮಾನಗಳನ್ನು, ಕೃಷಿಗೆ ಸಂಬಂಧಪಟ್ಟಂತಹ ಸನ್ಮಾನಗಳನ್ನು ಮಾಡ್ತೇವೆ. ಅಂದರೆ ಕೃಷಿ ಕುಟುಂಬ, ಅವಿಭಕ್ತ ಕುಟುಂಬ ಆಗಿರಬೇಕು, ಕೃಷಿಯಲ್ಲಿಯೇ ಅವರು ತಮ್ಮ ಜೀವನವನ್ನು ಸಾಗಿಸುತ್ತಿರುವಂತಹ ಕುಟುಂಬ ಆಗಿರಬೇಕು, ಕೃಷಿಯಲ್ಲಿ ಪ್ರಧಾನವಾಗಿಟ್ಟುಕೊಂಡು ಮಾಡುವಂತಹ ಒಂದು ಒಟ್ಟು ಕುಟುಂಬಕ್ಕೆ, ಅವಿಭಕ್ತ ಕುಟುಂಬಕ್ಕೆ ಸನ್ಮಾನವನ್ನು ಮಾಡ್ತಾಯಿದ್ದೇವೆ. ಈ ವರ್ಷ ಕೂಡ ಆ ಸನ್ಮಾನಕ್ಕೆ ಆಯ್ಕೆಯಾಗಿದೆ. ಇವತ್ತು ಮಧ್ಯಾಹ್ನ ಶ್ರೀಗಳವರ ಉಪಸ್ಥಿತಿಯಲ್ಲಿ ವೇದಿಕೆಯಲ್ಲಿ ಅವರಿಗೆ ಸನ್ಮಾನ ಆಗ್ತದೆ. ಉತ್ತಮ ಕೃಷಿ ಕಂಠೀರವ ಎನ್ನುವಂತಹ ಒಂದು ಬಿರುದನ್ನು ಕೊಟ್ಟು ಅವರನ್ನು ಆಯ್ಕೆ ಮಾಡ್ತೇವೆ. ಕೃಷಿಯಲ್ಲಿ ಪ್ರಧಾನವಾಗಿಟ್ಟುಕೊಂಡಂಥ ಆತ ಕೃಷಿ ಕಂಠೀರವ ರೀತಿಯಲ್ಲಿ ಉತ್ತಮವಾದಂತಹ ಕೃಷಿಯನ್ನು ಮಾಡ್ತಾ ಇರಬೇಕು. ಹಾಗೆ ಒಬ್ಬ ಮಹಿಳೆ ಪ್ರಧಾನವಾಗಿ ಕೃಷಿಯನ್ನೇ ಇಟ್ಟುಕೊಂಡು ವಿಶೇಷವಾದಂತಹ ಆಸಕ್ತಿಯಿಂದ ಕೆಲಸ ಮಾಡಿದರೆ ಅವಳಿಗೆ ಕೃಷಿ ಮಹಿಳೆ ಎನ್ನುವಂತಹ ಸನ್ಮಾನವನ್ನು ಮಾಡ್ತೇವೆ. ಹಾಗೆಯೇ ಕೃಷಿ ಕುಶಲಕರ್ಮಿ, ವಿಶೇಷವಾಗಿ ಕೃಷಿಯಲ್ಲಿ ಕುಶಲಕರ್ಮಿಗಳು ಇದ್ದಾರೆ. ಒಂದು ವರ್ಷ ಜೇನು ಕೊಯ್ದವರಿಗೆ ಕೊಟ್ಟಿದ್ದೇವೆ, ಒಂದು ವರ್ಷ ವಿಶೇಷವಾಗಿ ಕಸಿ ಮಾಡಿದವರಿಗೆ ಕೊಟ್ಟಿದ್ದೇವೆ, ಇನ್ನೊಂದು ದಿವಸ ಹೊಸ ಆವಿಷ್ಕಾರಗಳನ್ನು, ಯಂತ್ರೋಪಕರಣಗಳನ್ನು ಆವಿಷ್ಕಾರ ಮಾಡಿದಂಥವ್ರಿಗೆ ಕೊಡ್ತಾಯಿದ್ದೇವೆ. ಹೀಗೆ ಒಂದು ವರ್ಷ ಕೊನೆಗೌಡನಿಗೆ ಕೊಟ್ಟಿದ್ದೇವೆ. ಕೃಷಿ ಕೆಲಸಗಳಲ್ಲಿ ಆತ ಕುಶಲಕರ್ಮಿ ಆಗಿರಬೇಕು, ಅಂಥ ಒಂದು ಕುಶಲಕರ್ಮಿಯನ್ನು ಆಯ್ಕೆ ಮಾಡ್ತೇವೆ. ಈ ವರ್ಷ ಒಬ್ಬ ಕುಶಲಕರ್ಮಿ ಶತಾಯುಷಿ ಆಯ್ಕೆಯಾಗಿದ್ದಾರೆ. ಅವರು ಬುಟ್ಟಿ, ಚೂಳಿ ಇಂಥಗಳನ್ನೆಲ್ಲ ಆ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷವೂ ಕೂಡ ಪ್ರದರ್ಶನಕ್ಕೆ ಅವರಿದ್ದಾರೆ. ಹಾಗೆಯೇ ಕೃಷಿ ಯಂತ್ರೋಪಕರಣಗಳನ್ನು ಸಿದ್ಧ ಮಾಡಿದಂತಹ ಕೃಷಿ ಸಂಘ ಸಂಸ್ಥೆಗಳನ್ನು ಕೂಡಿ ಸನ್ಮಾನವನ್ನು ಮಾಡ್ತಾಯಿದ್ವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಂತ್ರೋಪಕರಣವನ್ನು ಆವಿಷ್ಕಾರ ಮಾಡಿದಂತಹ ಒಂದು ಸಂಸ್ಥೆಗೆ ಈ ರೀತಿಯಾದಂಥ ಒಂದು ಸನ್ಮಾನವನ್ನು ಮಾಡ್ತಾಯಿದ್ದೇವೆ. ಹಾಗೆ ಸ್ವಾಮಿಗಳು ಎಲ್ಲರಿಗೂ ವೇದಿಕೆಯಲ್ಲಿ ಸನ್ಮಾನವನ್ನು ಮಾಡ್ತಾಯಿದ್ದಾರೆ. ಎಲ್ಲರೂ ಮಧ್ಯಾಹ್ನ ಆಗಮಿಸ್ತಾರೆ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಬೇಕು ಅಂತ